ಸ್ನೇಹಿತರೆ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಶ್ವ ಭೂಪಟದಲ್ಲಿ ಒಂದು ಸಣ್ಣ ಚುಕ್ಕೆಯಂತೆ ಕಾಣುವ ದೇಶವೊಂದು ತನ್ನ ಅದ್ಭುತ ಪ್ರಕೃತಿ, ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಅನೇಕ ವಿಶ್ವ ದಾಖಲೆಗಳಿಂದ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ ಅಂದರೆ ನೀವು ನಂಬ್ತೀರಾ? ಹಿಂದೂ ಮಹಾಸಾಗರದ ಮಧ್ಯೆ ಒಳೆಯುವ ಈ ಪುಟ್ಟ ದ್ವೀಪ ರಾಷ್ಟ್ರವನ್ನು ಹಿಂದೂ ಮಹಾಸಾಗರದ ಮುತ್ತು ಎಂದು ಕರೆಯಲಾಗುತ್ತೆ. ಹೌದು, ನಾವು ಇಂದು ತಿಳಿಯಲಿರುವ ದೇಶ ಶ್ರೀಲಂಕಾ. ಭಾರತದಿಂದ ಕೇವಲ 32 ಕಿಲೋಮೀಟರ್ ದೂರದಲ್ಲಿರೋ ಈ ಅದ್ಭುತ ದೇಶ ಹಸಿರು ಕಾಡುಗಳು, ಮಂಜು ಮುಸುಕಿದ ಪರ್ವತಗಳು, ಚಿನ್ನ ಬಣ್ಣದ ಕಡಲ ತೀರಗಳು ಮತ್ತು ವಿಶ್ವಪ್ರಸಿದ್ಧ ವನ್ಯಜೀವಿಗಳಿಂದ ತುಂಬಿದೆ. ಅಷ್ಟೇ ಅಲ್ಲ, ರಾಮಾಯಣದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರೋ ಅನೇಕ ಐತಿಹಾಸಿಕ ಸ್ಥಳಗಳು ಇಲ್ಲಿವೆ. ಅದಕ್ಕಾಗಿಯೇ ಶ್ರೀಲಂಕಾವನ್ನು ಭಾರತದ ಕಣ್ಣೀರಿನ ಹನಿ ಎಂದು ಕರೆಯಲಾಗುತ್ತೆ. ಹಾಗಾದರೆ ಈ ಪುಟ್ಟ ದೇಶದಲ್ಲಿ ಅಡಗಿರುವ ರಹಸ್ಯಗಳು, ಅದರ ಅದ್ಭುತ ಸ್ಥಳಗಳು ಮತ್ತು ಆಶ್ಚರ್ಯಕರ ವಿಚಾರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಶ್ರೀಲಂಕಾ ನಮ್ಮ ಭಾರತಕ್ಕೆ ಅತ್ಯಂತ ಹತ್ತಿರದಲ್ಲಿರೋ ಒಂದು ಸುಂದರ ದ್ವೀಪ ರಾಷ್ಟ್ರವಾಗಿದೆ. ಇದು ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಮತ್ತು ಭಾರತ ದಕ್ಷಿಣ ತುದಿಯ ಸಮೀಪದಲ್ಲಿದೆ. ಭಾರತದ ತಮಿಳುನಾಡಿನ ಧನುಷ್ಕೋಡಿ ಮತ್ತು ಶ್ರೀಲಂಕಾದ ಮನ್ನಾರ್ ದ್ವೀಪದ ನಡುವಿನ ಅಂತರ ಕೇವಲ 32 ಕಿಲೋಮೀಟರ್ ಮಾತ್ರ. ಇದೇ ಕಾರಣಕ್ಕಾಗಿ ಶ್ರೀಲಂಕಾ ಮತ್ತು ಭಾರತದ ನಡುವೆ ಸಾವಿರಾರು ವರ್ಷಗಳಿಂದ ಸಾಂಸ್ಕೃತಿಕ ಮತ್ತು ವ್ಯಾಪಾರಿಕ ಸಂಬಂಧಗಳಿವೆ. ಸುಮಾರು 65,610 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ದೇಶ ಭಾರತದ ಅನೇಕ ರಾಜ್ಯಗಳಿಗಿಂತ ಚಿಕ್ಕದಾಗಿದೆ. ಆದರೆ ತನ್ನ ಗಾತ್ರಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ಜಗತ್ತಿನ ಮೇಲೆ ಈ ದೇಶ ಬೀರಿದೆ. 2026ರ ಅಂದಾಜಿನ ಪ್ರಕಾರ ಶ್ರೀಲಂಕಾದ ಜನಸಂಖ್ಯೆ ಸುಮಾರು 2,33,00,000 ಆಗಿದೆ. ವಿಸ್ತೀರ್ಣದ ದೃಷ್ಟಿಯಿಂದ ಈ ದೇಶ ವಿಶ್ವದ 122ನೇ ದೊಡ್ಡ ದೇಶವಾಗಿದೆ. ಶ್ರೀಲಂಕಾ ದೇಶಕ್ಕೆ ಅಧಿಕೃತವಾಗಿ ಶ್ರೀಲಂಕಾ ಡೆಮೊಕ್ರೆಟಿಕ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಂತ ಕರೆಯಲಾಗುತ್ತೆ. ಈ ದೇಶದ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ರಾಜಧಾನಿ ಶ್ರೀ ಜಯವರ್ಧನೆಪುರ ಕೋಟೆಯಾಗಿದ್ದರೆ, ಕೊಲಂಬೋ ಸಿಟಿ ಈ ದೇಶದ ಅತಿ ದೊಡ್ಡ ವಾಣಿಜ್ಯ ಮತ್ತು ಆರ್ಥಿಕ ಕೇಂದ್ರವಾಗಿದೆ. ಅನುರಾಧಪುರ ಶ್ರೀಲಂಕಾದ ಮೊದಲ ಪ್ರಾಚೀನ ರಾಜಧಾನಿಯಾಗಿತ್ತು. ಅನೇಕ ಶತಮಾನಗಳ ಕಾಲ ಇದು ಸಿಂಹಳ ರಾಜರ ಆಡಳಿತ ಕೇಂದ್ರ ಆಗಿದ್ದು, ಇಂದಿಗೂ ಕೂಡ ಅದರ ಪುರಾತನ ಅವಶೇಷಗಳು ಈ ದೇಶದ ವೈಭವಯುತ ಇತಿಹಾಸವನ್ನು ಸಾರ್ತವೆ. ಭಾಷೆಯ ವಿಷಯಕ್ಕೆ ಬಂದರೆ, ಸಿಂಹಳ ಮತ್ತು ತಮಿಳು ಭಾಷೆಗಳು ಶ್ರೀಲಂಕಾದ 2 ಅಧಿಕೃತ ಭಾಷೆಗಳಾಗಿವೆ. ಇಂಗ್ಲಿಷ್ ಭಾಷೆಯನ್ನು ವ್ಯಾಪಾರ, ಶಿಕ್ಷಣ ಮತ್ತು ಆಡಳಿತದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಈ ದೇಶ ಧಾರ್ಮಿಕವಾಗಿ ವೈವಿಧ್ಯಮಯ ರಾಷ್ಟ್ರವಾಗಿದೆ. ಸುಮಾರು 70% ಜನ ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ. ಇಲ್ಲಿ 13% ಹಿಂದೂಗಳಿದ್ದರೆ 10% ಮುಸ್ಲಿಮರಿದ್ದಾರೆ. ಈ ದೇಶದಲ್ಲಿ 7% ಕ್ರಿಶ್ಚಿಯನ್ನರಿದ್ದಾರೆ. ಈ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯೇ ಈ ಶ್ರೀಲಂಕಾವನ್ನು ದಕ್ಷಿಣ ಏಷ್ಯಾದ ಅತ್ಯಂತ ವಿಶಿಷ್ಟ ರಾಷ್ಟ್ರಗಳಲ್ಲಿ ಒಂದಾಗಿಸಿದೆ. ಶ್ರೀಲಂಕಾದ ಕರೆನ್ಸಿನ ಶ್ರೀಲಂಕಾ ರೂಪಾಯಿ ಎಂದು ಕರೆಯಲಾಗುತ್ತೆ. ನಮ್ಮ ಭಾರತೀಯ ರೂಪಾಯಿಗೆ ಹೋಲಿಸಿದರೆ ಶ್ರೀಲಂಕಾದ 1 ರೂಪಾಯಿಯ ಮೌಲ್ಯ ಸುಮಾರು 0.30 ಭಾರತೀಯ ರೂಪಾಯಿಗಳಾಗಿದೆ. ವಿಶ್ವದ ಅತ್ಯಂತ ಹಳೆಯ ಧ್ವಜ ಎಂದು ಪರಿಗಣಿಸಲಾಗುವ ಈ ದೇಶದ ರಾಷ್ಟ್ರೀಯ ಧ್ವಜದಲ್ಲಿ ಪ್ರಬಲ ಸಿಂಹವನ್ನು ಕಾಣಬಹುದು. ಅದರ ಕೈಯಲ್ಲಿ ಕತ್ತಿ ಇದೆ. ಆ ಸಿಂಹ ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿದೆ. ಧ್ವಜದ ಮೇಲಿನ 4 ಎಲೆಗಳು ಬೌದ್ಧ ಧರ್ಮದ ತತ್ವವನ್ನು ಪ್ರತಿನಿಧಿಸುತ್ತವೆ. ಶ್ರೀಲಂಕಾದ ಗರಿಷ್ಠ ಉದ್ದ ಸುಮಾರು 268 ಮೈಲುಗಳು. ಇದರ ಗರಿಷ್ಠ ಅಗಲ ಸುಮಾರು 139 ಮೈಲುಗಳಷ್ಟಿದೆ. ಈ ದೇಶ ಸಮಭಾಜಕ ವೃತ್ತಕ್ಕೆ ಹತ್ತಿರದಲ್ಲಿರೋದ್ರಿಂದ ವರ್ಷಪೂರ್ತಿ ಇಲ್ಲಿ ಬಿಸಿಯಾದ ಮತ್ತು ಆರ್ದ್ರ ವಾತಾವರಣ ಕಂಡುಬರುತ್ತೆ. ವಿಶೇಷವಾಗಿ ಈ ದ್ವೀಪದ ನೈಋತ್ಯ ಭಾಗ ಮಾನ್ಸೂನ್ ಮಳೆಯಿಂದ ಸಮೃದ್ಧವಾಗಿದ್ದು, ಏಪ್ರಿಲ್ನಿಂದ ಜೂನ್ವರೆಗೆ ಮತ್ತು ಅಕ್ಟೋಬರ್ನಿಂದ ನವೆಂಬರ್ವರೆಗೆ ಹೆಚ್ಚಿನ ಮಳೆಯನ್ನು ಪಡೆಯುತ್ತೆ. ಈ ದೇಶದ ಬಹುತೇಕ ನದಿಗಳು ದಕ್ಷಿಣ ಮತ್ತು ಪರ್ವತ ಪ್ರದೇಶಗಳಿಂದ ಹುಟ್ಟುತ್ತವೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ನದಿ ಅಂದರೆ ಮಹಾವೇಲಿ ಗಂಗಾ. ಸುಮಾರು 206 ಮೈಲುಗಳಷ್ಟು ಉದ್ದ ಇರೋ ಈ ನದಿ ಶ್ರೀಲಂಕಾದ ಅತಿ ಉದ್ದದ ನದಿಯಾಗಿದೆ. ಇದರ ಜೊತೆ ಕುಲುಗಂಗಾ ಮತ್ತು ಕೆಲಿನಿಗಂಗಾ ಪ್ರಮುಖ ನದಿಗಳಾಗಿವೆ. ಶ್ರೀಲಂಕಾದ ಇತಿಹಾಸ ಸುಮಾರು 3,000 ವರ್ಷಗಳಷ್ಟು ಹಳೆಯದಾಗಿದೆ. ಶ್ರೀಲಂಕಾದ ಪ್ರಾಚೀನ ಇತಿಹಾಸದ ಬಗ್ಗೆ ನಮಗೆ ಪ್ರಮುಖ ಮಾಹಿತಿಯನ್ನು ನೀಡುವ 2 ಪ್ರಸಿದ್ಧ ಬೌದ್ಧ ಗ್ರಂಥಗಳು ಅಂತಂದರೆ ಅದು ದೀಪವಂಶ ಮತ್ತು ಮಹಾವಂಶ. ಈ ಗ್ರಂಥಗಳಲ್ಲಿ ಶ್ರೀಲಂಕಾದ ಆರಂಭಿಕ ರಾಜವಂಶಗಳು ಮತ್ತು ಮಹತ್ವದ ಘಟನೆಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಒಂದು ರೀತಿಯಾಗಿ ಈ ದೇಶ ಲಿಖಿತ ಇತಿಹಾಸವನ್ನು ಹೊಂದಿರೋದ್ರಿಂದ ಹೆಚ್ಚು ನಿಖರವಾದ ಇತಿಹಾಸದ ಮಾಹಿತಿಗಳು ಬೌದ್ಧ ಯುಗದ ನಂತರ ಇಲ್ಲಿ ದೊರೆಯುತ್ತೆ. ಸುಮಾರು 5ನೇ ಶತಮಾನದಲ್ಲಿ ಭಾರತದ ಉತ್ತರ ಭಾಗದಿಂದ ಬಂದ ರಾಜಕುಮಾರ ವಿಜಯ ಮತ್ತು ಅವನ ಸುಮಾರು 700 ಅನುಯಾಯಿಗಳು ಶ್ರೀಲಂಕಾಕ್ಕೆ ಆಗಮಿಸಿದರು. ವಿಜಯ ಈ ದ್ವೀಪದ ಉತ್ತರ ಭಾಗದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿದ. ಈತ ಅನುರಾಧಪುರ ರಾಜ್ಯವನ್ನು ಶ್ರೀಲಂಕಾದ ಪ್ರಮುಖ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಇದೇ ಅವಧಿಯಲ್ಲಿ ಭಾರತದ ಮೌರ್ಯ ಸಾಮ್ರಾಟ ಅಶೋಕ ಮತ್ತು ಶ್ರೀಲಂಕಾದ ರಾಜ ದೇವನಾಂಪಿಯ ತಿಸ್ಸಾ ನಡುವೆ ಸ್ನೇಹಪೂರ್ಣ ಸಂಬಂಧಗಳು ಬೆಳೆದವು. ಬೌದ್ಧ ಧರ್ಮವನ್ನು ಹರಡುವ ಉದ್ದೇಶದಿಂದ ಅಶೋಕ ತನ್ನ ಮಗ ಮಹಿಂದ ಮತ್ತು ಮಗಳು ಸಂಘಮಿತ್ರರನ್ನು ಶ್ರೀಲಂಕಾಕ್ಕೆ ಕಳಿಸ್ತಾನೆ. ಈ ಪ್ರಯತ್ನಗಳಿಂದ ಬೌದ್ಧ ಧರ್ಮ ಶ್ರೀಲಂಕಾದ ಪ್ರಮುಖ ಧರ್ಮವಾಗಿ ರೂಪುಗೊಳ್ತು.
11ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ಶಕ್ತಿಶಾಲಿ ಚೋಳ ಸಾಮ್ರಾಜ್ಯ ಶ್ರೀಲಂಕಾದ ಬಹುಭಾಗವನ್ನು ವಶಪಡಿಸ್ಕೊಳ್ತು. ನಂತರ ಪಾಂಡ್ಯರು ಇಲ್ಲಿ ಆಳ್ವಿಕೆಯನ್ನು ಮಾಡಿದರು. 16ನೇ ಶತಮಾನದಲ್ಲಿ ಯುರೋಪಿನ ವಸಾಹತುಶಾಹಿ ಶಕ್ತಿಗಳು ಶ್ರೀಲಂಕಾಕ್ಕೆ ಆಗಮಿಸ್ತವೆ. 1505ರಲ್ಲಿ ಪೋರ್ಚುಗೀಸರು ಬಂದರೆ 1658ರಲ್ಲಿ ಡಚ್ಚರು ಪೋರ್ಚುಗೀಸರನ್ನ ಸೋಲಿಸಿ ಶ್ರೀಲಂಕಾದ ಮೇಲೆ ಹಿಡಿತವನ್ನು ಸಾಧಿಸಿದರು. 1796ರಲ್ಲಿ ಬ್ರಿಟಿಷರು ಶ್ರೀಲಂಕಾವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು. ನಂತರ ಸಂಪೂರ್ಣ ದ್ವೀಪವನ್ನು ಬ್ರಿಟಿಷರು ಕಂಟ್ರೋಲ್ ಮಾಡ್ತಾ ಹೋದರು. ಬ್ರಿಟಿಷ್ ಕಲೋನಿಯಲ್ ಟೈಮ್ನಲ್ಲೇ ಇಲ್ಲಿ ಚಹಾ, ಕಾಫಿ ಮತ್ತು ರಬ್ಬರ್ ತೋಟಗಳು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಿದ್ವು. ವಿಶೇಷವಾಗಿ ಸಿಲೋನ್ ಚಹಾ ವಿಶ್ವದಾದ್ಯಂತ ಪ್ರಸಿದ್ಧಿ ಆಯಿತು. ಈ ಚಹಾ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಬ್ರಿಟಿಷರು ಭಾರತದ ತಮಿಳುನಾಡಿನಿಂದ ಸಾವಿರಾರು ಕಾರ್ಮಿಕರನ್ನು ಶ್ರೀಲಂಕಾಕ್ಕೆ ಕರೆತಂದರು. ಅವರು ಇಂದಿಗೂ ಕೂಡ ಶ್ರೀಲಂಕಾ ಜನಸಂಖ್ಯೆಯ ಪ್ರಮುಖ ಭಾಗವಾಗಿದ್ದಾರೆ. ಭಾರತದಂತೆಯೇ ಶ್ರೀಲಂಕಾದಲ್ಲಿಯೂ ಕೂಡ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ರಾಷ್ಟ್ರೀಯ ಚಳವಳಿಗಳು ಆರಂಭವಾದವು. ಸುದೀರ್ಘ ಹೋರಾಟದ ನಂತರ 1948ರ ಫೆಬ್ರವರಿ 4ರಂದು ಬ್ರಿಟಿಷ್ ಸಾಮ್ರಾಜ್ಯದಿಂದ ಈ ದೇಶ ಸ್ವಾತಂತ್ರ್ಯವನ್ನು ಗಳಿಸಿತು. ಇಂದು ಶ್ರೀಲಂಕಾ ತನ್ನ ಶ್ರೀಮಂತ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೆಮ್ಮೆಯಿಂದ ಉಳಿಸಿಕೊಂಡಿರುವ ದೇಶವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಇಂದಿನ ಶ್ರೀಲಂಕಾವನ್ನು ಈ ಹಿಂದೆ ಸಿಲೋನ್ ಅಂತ ಕರೆಯಲಾಗ್ತಿತ್ತು. 1972ರಲ್ಲಿ ಈ ದೇಶ ಗಣರಾಜ್ಯವಾದಾಗ ಈ ದೇಶಕ್ಕೆ ಶ್ರೀಲಂಕಾ ಎಂಬ ಹೆಸರನ್ನು ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು. ಸ್ನೇಹಿತರೆ, ಶ್ರೀಲಂಕಾದ ಆರ್ಥಿಕತೆಯ ಪ್ರಮುಖ ಆಧಾರ ಅಂತಂದರೆ ಅದು ಕೃಷಿ ಮತ್ತು ತೋಟಗಾರಿಕೆ. ವಿಶೇಷವಾಗಿ ಚಹಾ, ರಬ್ಬರ್, ತೆಂಗಿನಕಾಯಿ ಈ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ. ಶ್ರೀಲಂಕಾದ ಪರ್ವತ ಪ್ರದೇಶಗಳಲ್ಲಿ ಬೆಳೆಯೋ ಉನ್ನತ ಮಟ್ಟದ ಕಪ್ಪು ಚಹಾ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ಇದಕ್ಕೆ ಸಿಲೋನ್ ಟೀ ಎಂದು ಕರೆಯಲಾಗುತ್ತೆ. ಅಕ್ಕಿ ಶ್ರೀಲಂಕಾದ ಪ್ರಮುಖ ಆಹಾರ ಬೆಳೆಯಾಗಿದೆ. ಕೃಷಿಯ ಜೊತೆಗೆ ಉಡುಪು ಮತ್ತು ಜವಳಿ ಉದ್ಯಮ ಕೂಡ ಶ್ರೀಲಂಕಾದ ಆರ್ಥಿಕತೆಯ ಪ್ರಮುಖ ಸ್ತಂಭವಾಗಿದೆ. ಇಲ್ಲಿ ತಯಾರಾಗುವ ಉಡುಪುಗಳು ಅಮೆರಿಕ, ಯುರೋಪ್ ಮತ್ತು ಇತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ರಫ್ತು ಮಾಡಲಾಗುತ್ತೆ. ಜೊತೆಗೆ ಅಮೂಲ್ಯ ರತ್ನಗಳು ಮತ್ತು ನೀಲಮಣಿಗಳ ಉತ್ಪಾದನೆಯಲ್ಲಿಯೂ ಕೂಡ ಈ ದೇಶಕ್ಕೆ ವಿಶೇಷ ಸ್ಥಾನವಿದೆ. ಇದಲ್ಲದೆ ಪ್ರವಾಸೋದ್ಯಮ ಶ್ರೀಲಂಕಾದ ಆರ್ಥಿಕತೆಯನ್ನು ಮುನ್ನಡೆಸುವ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇಶ ಹಿಂದೂ ಮಹಾಸಾಗರದ ಮಧ್ಯಭಾಗದಲ್ಲಿರೋ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಆಗಿದೆ. ಏಷ್ಯಾ, ಮಧ್ಯಪ್ರಾಚ್ಯ ಮತ್ತು ಯುರೋಪ್ ನಡುವಿನ ಪ್ರಮುಖ ಸಾಗರ ವ್ಯಾಪಾರ ಈ ಮಾರ್ಗದ ಸಮೀಪದಲ್ಲಿರೋದ್ರಿಂದ ಈ ದೇಶ ವ್ಯಾಪಾರ ಮತ್ತು ಹಡಗು ಸಾಗಾಣಿಕೆಯಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ. ಈ ದೇಶದ GDPಯನ್ನು ಸುಮಾರು 80ರಿಂದ 100 ಬಿಲಿಯನ್ ಅಮೆರಿಕನ್ ಡಾಲರ್ಗಳ ನಡುವೆ ಅಂದಾಜಿಸಲಾಗಿದೆ. 2022ರಲ್ಲಿ ಈ ದೇಶ ತನ್ನ ಇತಿಹಾಸದ ಅತ್ಯಂತ ಆರ್ಥಿಕ ದೊಡ್ಡ ಬಿಕ್ಕಟ್ಟನ್ನು ಎದುರಿಸಿತು. ವಿದೇಶಿ ವಿನಿಮಯ ಕೊರತೆ, ಹೆಚ್ಚಿದ ಸಾಲದ ಹೊರೆ ಮತ್ತು ಇಂಧನ ಹಾಗೂ ಆಹಾರದ ಅಭಾವದಿಂದ ಈ ದೇಶದ ಆರ್ಥಿಕತೆ ತೀವ್ರ ಸಂಕಷ್ಟಕ್ಕೆ ಸಿಲುಕೊಂಡಿತ್ತು. ಆದರೆ ನಂತರದ ವರ್ಷಗಳಲ್ಲಿ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ನೆರವಿನ ಮೂಲಕ ಆರ್ಥಿಕತೆ ನಿಧಾನವಾಗಿ ಚೇತರಿಸಿಕೊಳ್ತಾ ಇದೆ. ಸ್ನೇಹಿತರೆ, ಶ್ರೀಲಂಕಾ ಒಂದು ಸಣ್ಣ ದೇಶವಾಗಿದ್ದರೂ ಕೂಡ ಇಲ್ಲಿನ ಜೀವ ವೈವಿಧ್ಯ ಬಹಳ ವಿಶೇಷವಾಗಿದೆ. ಜಗತ್ತಿನಲ್ಲಿ ಎಲ್ಲಿಯೂ ಕಂಡುಬರದ ಕೆಲವು ಅಪರೂಪದ ಪ್ರಾಣಿಗಳು ಈ ದೇಶದಲ್ಲಿ ಕಂಡುಬರುತ್ತೆ. ಉದಾಹರಣೆಗೆ ನೇರಳೆ ಮುಖದ ಲಂಗೂರ್ ಎಂಬ ಅಪರೂಪದ ಕೋತಿ ಪ್ರಭೇದ ಇಲ್ಲಿ ಕಂಡುಬರುತ್ತೆ. ಇದು ತುಂಬ ವಿಶೇಷವಾಗಿದೆ. ಅದೇ ರೀತಿ ಶ್ರೀಲಂಕಾದ ಚಿರತೆ ಕೂಡ ವಿಶ್ವದ ವಿಶೇಷ ಪ್ರಭೇದವಾಗಿದೆ. ಇದು ಮುಖ್ಯವಾಗಿ ಸಿಂಹರಾಜನಂತಹ ಕಾಡುಗಳಲ್ಲಿ ಕಂಡುಬರುತ್ತೆ. ಈ ಕಾಡು ತನ್ನ ಜೀವ ವೈವಿಧ್ಯಕ್ಕೆ ಬಹಳ ಪ್ರಸಿದ್ಧವಾಗಿದೆ. ಶ್ರೀಲಂಕಾದ ಹೆಚ್ಚಿನ ಭಕ್ಷ್ಯಗಳು ಅಕ್ಕಿಯಿಂದ ಮಾಡಲ್ಪಟ್ಟಿರ್ತವೆ. ಅಲ್ಲಿನ ಜನರ ದೈನಂದಿನ ಆಹಾರ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿಯನ್ನೇ ಆಧರಿಸಿದೆ. ಅಲ್ಲಿನ ಪ್ರಸಿದ್ಧ ಭಕ್ಷ್ಯಗಳಲ್ಲಿ ನಮ್ಮ ಕೇರಳದಲ್ಲಿರೋ ಅಪ್ಪಂನಂತೆಯೇ ಇರುವ ಹ್ಯಾಪರ್ಗಳು ಈ ದೇಶದಲ್ಲಿ ಪ್ರಸಿದ್ಧ ಭಕ್ಷ್ಯವಾಗಿದೆ. ಬೀದಿ ಆಹಾರವಾಗಿ ಪ್ರಸಿದ್ಧವಾಗಿರೋ ಕೊಟ್ಟು ರೊಟ್ಟಿ, ನಮ್ಮ ಇಡೀ ಅಪ್ಪಂನಂತೆಯೇ ಇರುವ ಸ್ಟ್ರಿಂಗ್ ಆಪರ್ಗಳು ಮತ್ತು ಲ್ಯಾಮ್ ರೈಸ್ ಇಲ್ಲಿ ವಿಶೇಷ ರೀತಿಯ ಖಾದ್ಯಗಳಾಗಿವೆ. ಶ್ರೀಲಂಕಾದಲ್ಲಿ ಅನೇಕ ಆಸಕ್ತಿದಾಯಕ ಸಣ್ಣ ಸಣ್ಣ ವಿಷಯಗಳು ನಿಮ್ಮನ್ನು ಗಮನ ಸೆಳೆಯುತ್ತೆ. ಅಲ್ಲಿನ ಸಂಸ್ಕೃತಿ ಮತ್ತು ದೈನಂದಿನ ಜೀವನವನ್ನು ಇನ್ನಷ್ಟು ವಿಶೇಷವಾಗಿಸುತ್ತೆ. ಉದಾಹರಣೆಗೆ, ನಾವು ಸಾಮಾನ್ಯವಾಗಿ ಸೆಲ್ ಫೋನ್ ಎಂದು ಕರೆಯುವ ಮೊಬೈಲ್ ಫೋನ್ಗಳನ್ನು ಈ ಶ್ರೀಲಂಕಾದ ಅನೇಕ ಜನ ಸೆಲ್ಟೆಲ್ ಅಥವಾ ಹ್ಯಾಂಡ್ ಫೋನ್ ಅಂತ ಕರೀತಾರೆ. ಆದ್ದರಿಂದ ನೀವು ಎಂದಾದರೂ ಶ್ರೀಲಂಕಾಕ್ಕೆ ಭೇಟಿ ನೀಡಿದರೆ ಸೆಲ್ ಫೋನ್ ಎಂದು ಹೇಳುವ ಬದಲು ಸೆಲ್ಟೆಲ್ ಅಥವಾ ಹ್ಯಾಂಡ್ ಫೋನ್ ಅಂತ ಹೇಳಿದರೆ ಸ್ಥಳೀಯರೊಂದಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸ್ನೇಹಿತರೆ, ನೀವು ಎಂದಾದರೂ ಬೈಲಾ ಸಂಗೀತವನ್ನು ಕೇಳಿರೋದಿದ್ರೆ ಒಮ್ಮೆ ಕೇಳಿ ನೋಡಿ. ಸಂಗೀತ ಶ್ರೀಲಂಕಾ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ವಿಶೇಷವಾಗಿ ಬೈಲಾ ಎಂಬ ಸಂಗೀತ ಶೈಲಿ ಇಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಚುರುಕಾದ ಲಯ, ಮನರಂಜನಾತ್ಮಕ ಸಂಗೀತ ಮತ್ತು ನೃತ್ಯಕ್ಕೆ ಪ್ರೇರೇಪಿಸುವ ತಾಳಗಳಿಂದ ಕೂಡಿರೋ ಬೈಲಾ ಹಾಡುಗಳು ಮದುವೆಗಳು, ಹಬ್ಬಗಳು ಮತ್ತು ಕ್ರೀಡಾ ಸಂಭ್ರಮಗಳು ಮತ್ತು ಇತರ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಕೇಳುವುದು ಸರ್ವೇ ಸಾಮಾನ್ಯವಾಗಿದೆ. ಸ್ನೇಹಿತರೆ, ಶ್ರೀಲಂಕಾದ ಯುವಕರ ನಡುವೆ ಒಂದು ಜನಪ್ರಿಯ ಆಡುಭಾಷೆಯ ಪದವಿದೆ. ಅದಕ್ಕೆ ಮಚಾನ್ ಅಥವಾ ಮಚ್ಚ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ಪದವನ್ನು ನೀವು ತಮಿಳುನಾಡಿನಲ್ಲಿ ಜಾಸ್ತಿ ಕೇಳಿರ್ತೀರ. ನಮ್ಮಲ್ಲಿ ಹೇಗೆ ಬ್ರೋ, ಮಗ, ದೋಸ್ತ್ ಅಂತ ಏನು ಕರೀತಾರಲ್ವಾ, ಹಾಗೆ ಈ ದೇಶದಲ್ಲಿ ಮಚ್ಚ ಅಂತ ಕರೀತಾರೆ. ಹಾಗೆ ಈ ದೇಶದಲ್ಲಿ ಮಚ್ಚ ಎನ್ನುವುದು ದೈನಂದಿನ ಸಂಭಾಷಣೆಯ ಭಾಗವಾಗಿದೆ. ನೀವು ಶ್ರೀಲಂಕಾಕ್ಕೆ ಭೇಟಿ ನೀಡಿದರೆ ಯಾರಾದರೂ ನಿಮ್ಮನ್ನು ಮಚ್ಚ ಅಂತ ಕರೆದ್ರೆ ಆಶ್ಚರ್ಯಪಡಬೇಡಿ.
ಸ್ನೇಹಿತರೆ, ಈ ದೇಶದ ಅತ್ಯಂತ ಪವಿತ್ರ ಮತ್ತು ಆಶ್ಚರ್ಯಕರ ಸ್ಥಳಗಳಲ್ಲಿ ಒಂದಾದ ಜೈ ಶ್ರೀ ಮಹಾಬೋಧಿ ತುಂಬ ಪ್ರಸಿದ್ಧವಾಗಿದೆ. ಇದು ಕೇವಲ ಒಂದು ಮರ ಅಲ್ಲ, ವಾಸ್ತವವಾಗಿ ಇದು ಮಾನವರು ನೆಟ್ಟಿರುವ ವಿಶ್ವದ ಅತ್ಯಂತ ಹಳೆಯ ಜೀವಂತ ಮರ ಅಂತ ಪರಿಗಣಿಸಲಾಗಿದೆ. ಸಾವಿರಾರು ವರ್ಷಗಳಿಂದ ನಿಂತಿರುವ ಈ ಪವಿತ್ರ ಅಶ್ವತ್ಥ ಮರ ಶ್ರೀಲಂಕಾದ ಲಕ್ಷಾಂತರ ಜನರ ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಇದ್ರ ಹಿಂದಿರೋ ಕತೆ ಕೂಡ ಆಸಕ್ತಿದಾಯಕವಾಗಿದೆ. ಸುಮಾರು 2600 ವರ್ಷಗಳ ಹಿಂದೆ ಗೌತಮ ಬುದ್ಧ ಭಾರತದ ಬುದ್ಧಗಯದಲ್ಲಿ ಒಂದು ಅಶ್ವತ್ಥ ಮರದ ಕೆಳಗೆ ಧ್ಯಾನ ಮಾಡ್ತಿದ್ದಾಗ ಜ್ಞಾನೋದಯವನ್ನು ಪಡೆದರು. ನಂತರ ಆ ಪವಿತ್ರ ಬೋಧಿ ವೃಕ್ಷದ ಒಂದು ಕೊಂಬೆಯನ್ನು ಶ್ರೀಲಂಕಾಕ್ಕೆ ತಂದು ಅನುರಾಧಪುರದಲ್ಲಿ ನೆಡಲಾಯಿತು ಅಂತ ನಂಬಲಾಗಿದೆ. ಇಂದು ಅದೇ ಮರ ಜೈ ಶ್ರೀ ಮಹಾಬೋಧಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಜಗತ್ತಿನ ನಾನಾ ಭಾಗಗಳಿಂದ ಬೌದ್ಧ ಭಕ್ತರು ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಸ್ನೇಹಿತರೆ, ಈ ದೇಶದಲ್ಲಿ ಒಂದು ಜಲಪಾತ ಎಲ್ಲರ ಗಮನ ಸೆಳೆಯುತ್ತೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಸೀತಾದೇವಿಯ ನೆನಪುಗಳೊಂದಿಗೆ ಈ ಜಲಪಾತ ಸಂಬಂಧವನ್ನು ಹೊಂದಿದೆ. ರಾಮಾಯಣದ ಕಥೆಯ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿದ ನಂತರ ಅವಳನ್ನು ಅಶೋಕ ವಾಟಿಕೆಯಲ್ಲಿ ಇರಿಸಿದ್ದ. ಅಶೋಕ ವಾಟಿಕೆಯಲ್ಲಿ ಇದ್ದ ಸಮಯದಲ್ಲಿ ಸೀತಾದೇವಿ ಇಲ್ಲಿ ಸ್ನಾನ ಮಾಡ್ತಿದ್ರು ಎಂಬ ಸ್ಥಳೀಯ ದಂತಕಥೆಗಳು ಇಂದಿಗೂ ಕೂಡ ಜನಪ್ರಿಯವಾಗಿವೆ. ಈ ಕಾರಣದಿಂದಾಗಿ ಈ ಪ್ರದೇಶ ಹಿಂದೂ ಭಕ್ತರಿಗೆ ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ನೀಡುತ್ತೆ. ಇದಕ್ಕೆ ಸೀತಾ ಎಲಿಯ ಪ್ರದೇಶ ಅಂತ ಕರೆಯಲಾಗುತ್ತೆ. ನೀವು ಇಡೀ ನಗರವನ್ನು ಹಕ್ಕಿಯ ಕಣ್ಣಿನಿಂದ ನೋಡಲು ಬಯಸಿದರೆ ಲೋಟಸ್ ಟವರ್ ತುಂಬ ಪ್ರಸಿದ್ಧವಾಗಿದೆ. ದಕ್ಷಿಣ ಏಷ್ಯಾದ ಅತ್ಯಂತ ಎತ್ತರದ ಗೋಪುರಗಳಲ್ಲಿ ಇದು ಒಂದಾಗಿದೆ. ಇದು ಕೊಲಂಬೋ ನಗರದ ಅದ್ಭುತ ವಿಹಂಗಮ ನೋಟವನ್ನು ಒದಗಿಸುತ್ತೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನು ಅಂದರೆ, ಶ್ರೀಲಂಕಾದ ಕ್ರಿಕೆಟ್ ದಂತಕಥೆ ಕುಮಾರ್ ಸಂಗಕ್ಕರ ಅವರೊಂದಿಗೆ ಸಂಬಂಧ ಹೊಂದಿರೋ ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಮಿನಿಸ್ಟ್ರಿ ಆಫ್ ಕ್ರ್ಯಾಬ್ ಈ ನಗರದಲ್ಲಿದೆ. ಇದು ವಿಶ್ವದ ಅತ್ಯಂತ ಸಮುದ್ರ ಆಹಾರ ರೆಸ್ಟೋರೆಂಟ್ಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕೊಲಂಬೋಗೆ ಭೇಟಿ ನೀಡೋ ಆಹಾರ ಪ್ರಿಯರಿಗೆ ಇದು ತಪ್ಪದೇ ನೋಡಬೇಕಾದ ಒಂದು ಸ್ಥಳವಾಗಿದೆ. ನೀವು ನೀರಿನಲ್ಲಿ ಆಟವಾಡಲು ಇಷ್ಟಪಟ್ಟರೆ ಕೊಲಂಬೋ ಜಲಕ್ರೀಡೆಗಳ ಚಟುವಟಿಕೆಗಳಿಗೆ ಉತ್ತಮ ಸ್ಥಳವಾಗಿದೆ. ಇಲ್ಲಿ ನೀವು ಬೈಕ್ ರೈಡಿಂಗ್, ಸರ್ಫಿಂಗ್, ಪ್ಯಾರಾಸೈಲಿಂಗ್, ಬನಾನಾ ರೈಡ್ ಮತ್ತು ವಾಟರ್ ಸ್ಕೂಟರ್ಗಳನ್ನು ಇಲ್ಲಿ ಆನಂದಿಸಬಹುದು. ಸ್ನೇಹಿತರೆ, ನೀವು ಸ್ವಿಟ್ಜರ್ಲ್ಯಾಂಡ್ನ ರೈಲು ಪ್ರಯಾಣದ ಅದ್ಭುತ ದೃಶ್ಯಗಳ ಬಗ್ಗೆ ಕೇಳಿರ್ಬೋದು. ಆದರೆ ಶ್ರೀಲಂಕಾದ ರೈಲು ಪ್ರಯಾಣ ಅದಕ್ಕಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಶ್ರೀಲಂಕಾದಲ್ಲಿರೋ ಕ್ಯಾಂಡಿ ಯಲ್ಲಬುದುಲ್ಲಾ ರೈಲು ಮಾರ್ಗವನ್ನು ವಿಶ್ವದ ಅತ್ಯಂತ ಸುಂದರ ರೈಲು ಪ್ರಯಾಣಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. ಈ ಪ್ರಯಾಣದ ವೇಳೆ ರೈಲಿನ ಎರಡೂ ಬದಿಗಳಲ್ಲಿ ಕಣ್ಣಿಗೆ ಕಾಣುವಷ್ಟು ದೂರದವರೆಗೆ ಹರಡಿಕೊಂಡಿರೋ ಹಸಿರು ಚಹಾ ತೋಟಗಳು, ಮಂಜಿನಿಂದ ಆವೃತವಾದ ಪರ್ವತಗಳು, ಆಳವಾದ ಕಣಿವೆಗಳು ಮತ್ತು ದಟ್ಟ ಕಾಡುಗಳ ಅದ್ಭುತ ದೃಶ್ಯಗಳು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸುತ್ತೆ. ಪರ್ವತಗಳ ನಡುವೆ ನಿಧಾನವಾಗಿ ಸಾಗುವ ರೈಲನ್ನು ನೋಡಿದಾಗ ಅದು ಯಾವುದೋ ಹಾಲಿವುಡ್ ಅಥವಾ ಪ್ರವಾಸೋದ್ಯಮದ ಚಲನಚಿತ್ರದ ದೃಶ್ಯದಂತೆ ಭಾಸವಾಗುತ್ತೆ. ಮಾರ್ಗದ ಮಧ್ಯೆ ಕಾಣಿಸಿಕೊಳ್ಳುವ ಪುಟ್ಟ ಹಳ್ಳಿಗಳು, ಹಳೆಯ ರೈಲು ನಿಲ್ದಾಣಗಳು ಮತ್ತು ಸ್ಥಳೀಯ ಜನರ ಸರಳ ಜೀವನ ಶೈಲಿ ಈ ಪ್ರಯಾಣಕ್ಕೆ ಇನ್ನಷ್ಟು ವಿಶೇಷತೆಯನ್ನು ನೀಡ್ತವೆ. ನೀವು ಪ್ರಕೃತಿಯ ಮಧ್ಯದಲ್ಲೇ ಪ್ರಯಾಣಿಸ್ತಾ ಇದ್ದೀರಾ ಎನ್ನುವ ಅನುಭವವಾಗುತ್ತೆ. ಸ್ನೇಹಿತರೆ, ಶ್ರೀಲಂಕಾದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಮೊದಲ ಸ್ಥಾನದಲ್ಲಿರೋದು ಸಿಗಿರಿಯಾ. ಕೊಲಂಬೋದಿಂದ 217 ಕಿಲೋಮೀಟರ್ ದೂರದಲ್ಲಿ ಒಂದು ಸಿಂಹದ ಬಂಡೆ ಇದೆ. ಸುಮಾರು 200 ಮೀಟರ್ ಎತ್ತರದ ಈ ಬೃಹತ್ ಬಂಡೆಯ ಮೇಲಿರೋ ಪ್ರಾಚೀನ ಕೋಟೆಯನ್ನು 5ನೇ ಶತಮಾನದಲ್ಲಿ ರಾಜ ಕಶ್ಯಪ ನಿರ್ಮಿಸಿದ್ದ. ಲಯನ್ ರಾಕ್ ಎಂದು ಕರೆಯಲ್ಪಡುವ ಈ ಸ್ಥಳದಲ್ಲಿ ಅದ್ಭುತ ಭಿತ್ತಿ ಚಿತ್ರಗಳು, ಪುರಾತನ ಉದ್ಯಾನವನಗಳು ಮತ್ತು ರಾಜಮನೆತನದ ಅವಶೇಷಗಳನ್ನು ನೋಡ್ಬೋದು. ಬಂಡೆಯ ತುದಿಯಿಂದ ಕಾಣುವ ಹಸಿರು ಕಾಡುಗಳು ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಪ್ರವಾಸಿಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಇದು ಕೇವಲ ಪರ್ವತ ಅಲ್ಲ, 1600 ವರ್ಷಗಳಷ್ಟು ಹಳೆಯದಾದ ಅರಮನೆಯಾಗಿದೆ. ಇದು ರಾವಣನ ಅರಮನೆ ಎಂದು ಹಿಂದೂಗಳು ನಂಬ್ತಾರೆ. ಇದರ ಬಾಗಿಲಿನ ಹಿಂದೆ ಸಿಂಹದ ಪಾದಗಳನ್ನು ಮಾಡಲಾಗಿರೋದ್ರಿಂದ ಇದನ್ನು ಸಿಂಹದ ಬಂಡೆ ಎಂದು ಕರೆಯಲಾಗುತ್ತೆ. ಸ್ನೇಹಿತರೆ, ಕ್ಯಾಂಡಿ ಶ್ರೀಲಂಕಾದ ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯ ಹೃದಯವಾಗಿದೆ. ಇಲ್ಲಿರುವ ಪ್ರಸಿದ್ಧ ಟೆಂಪಲ್ ಆಫ್ ದಿ ಸೀಕ್ರೆಟ್ ಟೂತ್ ರಿಲಿಕ್ ಬೌದ್ಧರ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾಗಿದೆ. ಬುದ್ಧನ ಪವಿತ್ರ ಹಲ್ಲಿನ ಅವಶೇಷಗಳನ್ನು ಇಲ್ಲಿ ಸಂರಕ್ಷಿಸಲಾಗಿದೆ ಎಂದು ನಂಬಲಾಗುತ್ತೆ. ಸುಂದರ ಸರೋವರ, ಹಸಿರು ಬೆಟ್ಟಗಳು ಮತ್ತು ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನಗಳು ಕ್ಯಾಂಡಿಯನ್ನು ಪ್ರವಾಸಿಗರ ನೆಚ್ಚಿನ ತಾಣವನ್ನಾಗಿಸಿವೆ. ಸ್ನೇಹಿತರೆ, ಈ ದೇಶದಲ್ಲಿರುವ ಎಲ್ಲ ಎನ್ನುವ ಪ್ರದೇಶ ಶ್ರೀಲಂಕಾದ ಬೆಟ್ಟ ಪ್ರದೇಶದಲ್ಲಿರೋ ಒಂದು ಅದ್ಭುತ ನೈಸರ್ಗಿಕ ತಾಣವಾಗಿದೆ. ಇಲ್ಲಿ ಹಸಿರು ಚಹಾ ತೋಟಗಳು, ಜಲಪಾತಗಳು ಮತ್ತು ಮಂಜಿನಿಂದ ಆವೃತವಾದ ಪರ್ವತಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಾಗಿವೆ. ವಿಶೇಷವಾಗಿ ಇಲ್ಲಿನ 9 ಆರ್ಚಸ್ ಬ್ರಿಡ್ಜನ್ನು ವಿಶ್ವದ ಅತ್ಯಂತ ಸುಂದರ ರೈಲು ಸೇತುವೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ನಿರ್ಮಿಸಿ ಡಚ್ ಆಡಳಿತಗಾರರು ವಿಸ್ತರಿಸಿದ ಗಾಲೆ ಕೋಟೆ ಶ್ರೀಲಂಕಾದ ಐತಿಹಾಸಿಕ ರತ್ನವಾಗಿದೆ. ಹಳೆಯ ಯುರೋಪಿಯನ್ ಶೈಲಿಯ ಕಟ್ಟಡಗಳು, ಕಲ್ಲಿನ ಬೀದಿಗಳು ಮತ್ತು ಸಮುದ್ರದ ಅದ್ಭುತ ನೋಟಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಸ್ನೇಹಿತರೆ, ರಾಮಾಯಣದೊಂದಿಗೆ ಸಂಬಂಧ ಹೊಂದಿರೋ ಅನೇಕ ಸ್ಥಳಗಳು ಶ್ರೀಲಂಕಾದಲ್ಲಿದ್ದಾವೆ ಅಂತ ನಂಬಲಾಗುತ್ತೆ. ಅದಕ್ಕಾಗಿಯೇ ಭಾರತ ಸೇರಿದಂತೆ ವಿಶ್ವದ ಹಲವಾರು ಹಿಂದೂ ಭಕ್ತರು ಈ ದ್ವೀಪವನ್ನು ವಿಶೇಷ ಭಕ್ತಿಯಿಂದ ನೋಡ್ತಾರೆ. ಶ್ರೀಲಂಕಾದ ಅತ್ಯಂತ ಪ್ರಸಿದ್ಧ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿರೋದು ಆಡಮ್ ಪೀಕ್. ಸ್ಥಳೀಯವಾಗಿ ಇದನ್ನು ಶ್ರೀಪಾದ ಎಂದು ಕರೆಯಲಾಗುತ್ತೆ.
ಸುಮಾರು 7300 ಅಡಿ ಎತ್ತರದ ಈ ಪರ್ವತ ಶಿಖರದಲ್ಲಿ ಒಂದು ವಿಶಿಷ್ಟವಾದ ಪಾದದ ಗುರುತು ಕಂಡುಬರುತ್ತೆ. ಈ ಪಾದದ ಗುರುತಿನ ಬಗ್ಗೆ ವಿವಿಧ ಧರ್ಮಗಳಲ್ಲಿ ವಿವಿಧ ನಂಬಿಕೆಗಳಿದ್ದಾವೆ. ಹಿಂದೂಗಳ ಪ್ರಕಾರ ಇದು ಭಗವಾನ್ ಶಿವನ ಪಾದದ ಗುರುತಾಗಿದೆ. ಬೌದ್ಧರ ಪ್ರಕಾರ ಇದು ಗೌತಮ ಬುದ್ಧನ ಪಾದಚಿಹ್ನೆಯಾಗಿದೆ. ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಇದನ್ನು ಆ್ಯಡಮ್ ಭೂಮಿಗೆ ಬಂದು ಬಿಟ್ಟ ಮೊದಲ ಹೆಜ್ಜೆಯ ಗುರುತು ಅಂತ ನಂಬ್ತಾರೆ. ಈ ಕಾರಣದಿಂದಾಗಿ ಇದಕ್ಕೆ ಆ್ಯಡಮ್ ಪೀಕ್ ಎಂಬ ಹೆಸರು ಬಂದಿದೆ. ಆ್ಯಡಮ್ ಪೀಕ್ ವಿಶ್ವದ ಅಪರೂಪದ ಬಹುಧಾರ್ಮಿಕ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಧರ್ಮ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯ ಈ ಮೂರರ ಅದ್ಭುತ ಸಂಗಮವೇ ಆ್ಯಡಮ್ ಪೀಕ್. ಸ್ನೇಹಿತರೆ, ಶ್ರೀಲಂಕಾದ ದಟ್ಟ ಕಾಡುಗಳಲ್ಲಿ ಒಂದು ನಿಗೂಢ ವಿಷಯವನ್ನು ಸಹ ಹೇಳಲಾಗುತ್ತೆ. ಸ್ಥಳೀಯರು ಎತ್ತರದ ಪರ್ವತದಲ್ಲಿ ರಾವಣನ ಗುಹೆ ಇದೆ ಅಂತ ನಂಬ್ತಾರೆ. ಪುರಾಣಗಳ ಪ್ರಕಾರ ರಾವಣ ಈ ಗುಹೆಯಲ್ಲಿ ತಪಸ್ಸನ್ನು ಮಾಡಿದ. ಅಷ್ಟೇ ಅಲ್ಲ, ರಾವಣನ ದೇಹ ಇನ್ನೂ ಈ ಗುಹೆಯಲ್ಲಿ ಇದೆ ಅಂತ ಕೆಲವರು ನಂಬ್ತಾರೆ. ಈ ಗುಹೆ ಸುಮಾರು 5000 ಅಡಿ ಎತ್ತರದಲ್ಲಿದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಗುಹೆ ರಾವಣನೊಂದಿಗೆ ಸಂಬಂಧವನ್ನು ಹೊಂದಿದ್ದು ಅವನು ಇಲ್ಲಿ ತಪಸ್ಸು ಮಾಡ್ತಾ ಇದ್ದ ಅಂತ ಹೇಳಲಾಗುತ್ತೆ. ಈ ಹೇಳಿಕೆಗಳಿಗೆ ಯಾವುದೇ ವಿಶ್ವಾಸಾರ್ಹ ಪುರಾತತ್ವ ಅಥವಾ ವೈಜ್ಞಾನಿಕ ಸಾಕ್ಷ್ಯಗಳು ಇಂದಿಗೂ ಕೂಡ ಲಭ್ಯವಿಲ್ಲ. ಇವುಗಳನ್ನು ಕೇವಲ ದಂತಕಥೆಗಳು ಮತ್ತು ಜನಪದ ನಂಬಿಕೆಗಳಾಗಿ ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಪ್ರಕೃತಿಯ ಅದ್ಭುತ ಸೌಂದರ್ಯ, ಸಾವಿರಾರು ವರ್ಷಗಳ ಇತಿಹಾಸ, ಬೌದ್ಧ ಧರ್ಮದ ಪವಿತ್ರ ತಾಣಗಳು, ರಾಮಾಯಣದ ದಂತಕಥೆಗಳು ಮತ್ತು ವಿಶಿಷ್ಟ ಸಂಸ್ಕೃತಿಯಿಂದ ಶ್ರೀಲಂಕಾ ನಿಜವಾಗಿಯೂ ಒಂದು ಅದ್ಭುತ ದೇಶವಾಗಿದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯ ಅತ್ಯಂತ ಆಸಕ್ತಿದಾಯಕ ಅನ್ನಿಸ್ತು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ಶ್ರೀಲಂಕಾದ ಬಗ್ಗೆ ನೀವು ಮೊದಲ ಬಾರಿಗೆ ತಿಳಿದ ವಿಷಯ ಯಾವುದು ಎಂಬುದನ್ನು ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಜಗತ್ತಿನ ಅದ್ಭುತ ದೇಶಗಳು, ಅಚ್ಚರಿಗಳು ಮತ್ತು ರಹಸ್ಯಗಳಿಗಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.